ಯಾವುದೇ ವ್ಯಕ್ತಿ ಅಧಿಕಾರದಲ್ಲಿದ್ದಾಗ ಅವರ ಕೈ ತಳಗಡೆ ಕೆಲಸ ಮಾಡೋರು ಅಲ್ಲೇ ಇನ್ವೆಸ್ಟಿಗೇಷನ್ ಮಾಡಲಿಕ್ಕಾಗೋದಿಲ್ಲ. ಮುಖ್ಯಮಂತ್ರಿಗಳನ್ನು ಅವರ ಕೈ ಕೆಳಗಡೆ ಕೆಲಸ ಮಾಡ್ತಕ್ಕಂಥ ಪೊಲೀಸ್ ಇಲಾಖೆ ಮಾಡಲಿಕ್ಕೆ ಸಾಧ್ಯ ಇದೆ. ಜೊತೆಗೆ ಜುಡಿಶಿಕ್ಷನ್ನೇ ಬರೋದಿಲ್ಲ. ಒಬ್ಬ ಈಗ ಕ್ರಿಮಿನಲ್ ಕೇಸನ್ನು ಇದು ಪ್ರೊಸೀಜರ್ ಪ್ರಕಾರ CBI ಇನ್ವೆಸ್ಟಿಗೇಟ್ ಮಾಡ್ತದೆ. ಆದರೆ ED ಏನು ಮಾಡ್ತದೆ? ಮನಿ ಲ್ಯಾಂಡ್ರಿಂಗನ್ನು ಮಾಡ್ತದೆ ಅಲ್ವಾ? ಹಾಗಿದ್ದ ಮೇಲೆ ಇನ್ಕಮ್ ಟ್ಯಾಕ್ಸ್ ಏನು ಮಾಡ್ತದೆ? ಇನ್ಕಮ್ ಟ್ಯಾಕ್ಸಲ್ಲಿ ಎಲ್ಲಿ ಹಣದ ಇದು ಆಗ್ತಾ ಇದೆಯೋ ಅಲ್ಲಿ ಮಾಡ್ತದೆ. ಇದಾಗಿರ್ತಕ್ಕಂಥದ್ದು ಇಲ್ಲಿ ಕ್ರಿಮಿನಲ್ ಇದು. ಇಲ್ಲಿ ಒಬ್ಬ SP ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ SP ಆಲ್ಸೋ ಕಮ್ಸ್ ಅಂಡರ್ ಯುವರ್ ಇದು ಪವರ್ ಹ್ಯಾಂಡ್. ಅದರಿಂದಾಗಿ ಇದು ಯಾವುದೇ ಕಾರಣಕ್ಕೆ ಸತ್ಯ ಹೊರಗಡೆ ಬರಲಿಕ್ಕೆ ಸಾಧ್ಯ ಇಲ್ಲ. ಇದು ಬರಬೇಕಾಗಿದ್ದರೆ CBI ಬರಬೇಕು.